ನಮಸ್ಕಾರ. ನಾವು ಬಿಸಾಕು ಕಸದಲ್ಲೇ ಒಂದು ದೊಡ್ಡ ಶಕ್ತಿ ಅಡಗಿದೆ ಅಂತ ಹೇಳಿದ್ರೆ ಹೌದು. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಒಂದು ಜಾಗತಿಕ ಸಮಸ್ಯೆಯನ್ನೇ ಒಂದು ಅದ್ಭುತ ಪರಿಹಾರವಾಗಿ ಹೇಗೆ ಬದಲಾಯಿಸಬಹುದು ಅನ್ನೋದನ್ನ ನೋಡೋಣ ಬನ್ನಿ. ಹಬ್ಬಾ, 1.3 ಬಿಲಿಯನ್ ಟನ್. ಇದು ನಾವು ಪ್ರತಿ ವರ್ಷ ಜಗತ್ತಿನಾದ್ಯಂತ ಬಿಸಾಡುವ ಆಹಾರದ ಪ್ರಮಾಣ. ಊಹಿಸೋಕ್ಕೂ ಕಷ್ಟಲ್ವಾ? ಇಷ್ಟೊಂದು ತ್ಯಾಜ್ಯ ಕೊನೆಗೆ ಎಲ್ಲಿಗೆ ಹೋಗಿ ಸೇರುತ್ತೆ? ಅದರಿಂದ ನಮ್ಮ ಪರಿಸರದ ಮೇಲೆ ಆಗೋ ಪರಿಣಾಮವಾದ್ರೂ ಏನು? ಇಂದಿಂದ ನಮ್ಮ ಯೋಚನಾ ಲಹರಿ ಬದಲಾಗಬೇಕು. ಇದನ್ನ ಕೇವಲ ಒಂದು ತ್ಯಾಜ್ಯ ಅಂತ ನೋಡೋ ಬದಲು ಶಕ್ತಿಯ ಒಂದು ದೊಡ್ಡ, ಇನ್ನೂ ಬಳಸದೇ ಇರೋ ಸಂಪನ್ಮೂಲ ಅಂತ ನೋಡಿದ್ರೆ ಹೇಗೆ? ಸರಿ, ಹಾಗಾದ್ರೆ ಮೊದಲು ಈ ಸಮಸ್ಯೆಯ ಆಳ, ಅದರ ಅಗಲ ಎಷ್ಟಿದೆ ಅಂತ ನೋಡೋಣ. ಈ ಬಿಲಿಯನ್ ಟನ್ ಸಮಸ್ಯೆಯ ಪರಿಸರ ಪರಿಣಾಮಗಳೇನು? ಹೌದು, ಇದು ನಿಜಕ್ಕೂ ಆತಂಕಕಾರಿ ವಿಷಯ. ನಾವು ಬಿಸಾಡೋ ಆಹಾರವೆಲ್ಲ ಭೂಭರ್ತಿ ಕೇಂದ್ರಗಳಲ್ಲಿ ಅಂದ್ರೆ ಲ್ಯಾಂಡ್ಫಿಲ್ಸಲ್ಲಿ ಕೊಳೆಯುವಾಗ ಮೀಥೇನ್ ಅನ್ನೋ ಒಂದು ಭಯಂಕರವಾದ ಹಸಿರುಮನೆ ಅನಿಲವನ್ನ ಬಿಡುಗಡೆ ಮಾಡುತ್ತೆ. ಇದು ಎಷ್ಟರ ಮಟ್ಟಿಗೆ ಅಂದ್ರೆ ಮಾನವ ನಿರ್ಮಿತ ಮೀಥೇನ್ ಹೊರಸೂಸುವಿಕೆಯಲ್ಲಿ ಇದೇ 3ನೇ ಅತಿದೊಡ್ಡ ಮೂಲ. ಅಂದ್ರೆ ಇದು ಬರೀ ಕಸ ಅಲ್ಲ, ನಮ್ಮ ವಾತಾವರಣಕ್ಕೆ ಬಹಳ ದೊಡ್ಡ ಕಂಟಕ. ಆದ್ರೆ ಎಲ್ಲೆಡೆ ನಿರಾಶೆ ಇಲ್ಲ. ಪ್ರಪಂಚದಾದ್ಯಂತ ಕೆಲವರು ಈ ಸಮಸ್ಯೆಯನ್ನೇ ಒಂದು ಅವಕಾಶವಾಗಿ ಬಳಸ್ಕೊಳ್ತಿದ್ದಾರೆ. ಬನ್ನಿ, ಅಂತಹ ಕೆಲವು ಅದ್ಭುತ ಆವಿಷ್ಕಾರಗಳನ್ನು ನೋಡೋಣ. ಇದರ ಹಿಂದಿನ ಮೂಲ ತತ್ವವೇ ತ್ಯಾಜ್ಯದಿಂದ ಶಕ್ತಿ. ಅಂದ್ರೆ ನಾವು ಬಿಸಾಡೋ ಕಸದಿಂದ ವಿದ್ಯುತ್ ಅಥವಾ ಶಾಖ ಅಂದ್ರೆ ಹೀಟ್, ಹೀಗೆ ಯಾವುದಾದರ ಒಂದು ರೂಪದಲ್ಲಿ ಶಕ್ತಿಯನ್ನ ಉತ್ಪಾದಿಸೋದು. ಇದೇ ಕಾನ್ಸೆಪ್ಟ್ ಮೇಲೆ ನಾವು ಮುಂದೆ ನೋಡೋ ಎಲ್ಲ ಉದಾಹರಣೆಗಳು ನಿಂತಿವೆ. ಉದಾಹರಣೆಗೆ ಬಯೋಗ್ಯಾಸನ್ನೇ ತಗೊಳ್ಳಿ. ಹೈದರಾಬಾದ್ನಲ್ಲಿ ಮಾರ್ಕೆಟ್ನಲ್ಲೇ ಸಿಗೋ 10 ಟನ್ ತರಕಾರಿ ತ್ಯಾಜ್ಯದಿಂದ ಇಡೀ ಬೀದಿಗೆ ಲೈಟ್ಸ್ ಹಾಕ್ತಿದ್ದಾರೆ, ಜೊತೆಗೆ ಒಂದು ಸಮುದಾಯದ ಅಡುಗೆ ಮನೆಗೂ ಶಕ್ತಿ ಕೊಡ್ತಿದ್ದಾರೆ. ಇನ್ನೊಂದು ಕಡೆ ಇಂಡೋನೇಷ್ಯಾದ ಸುಮೆಡಾಂಗ್ನಲ್ಲಿ 230 ಟೋಫು ಫ್ಯಾಕ್ಟರಿಗಳಿಂದ ಬರೋ ತ್ಯಾಜ್ಯ ನೀರನ್ನೇ ಬಳಸಿ 56 ಮನೆಗಳಿಗೆ ಅಡುಗೆ ಗ್ಯಾಸ್ ಒದಗಿಸ್ತಿದ್ದಾರೆ. ನೋಡಿ, ಒಂದೇ ತಂತ್ರಜ್ಞಾನ ಎಷ್ಟೊಂದು ವಿಧದಲ್ಲಿ ಉಪಯೋಗಕ್ಕೆ ಬರ್ತಿದೆ. ಇದು ಕೇವಲ ಅನಿಲಕ್ಕೆ ಸೀಮಿತವಾಗಿಲ್ಲ, ಘನ ಇಂಧನಗಳನ್ನು ಮಾಡ್ಬೋದು. ಸಿಯೆರಾ ಲಿಯೋನ್ನಲ್ಲಿ ತೆಂಗಿನ ಚಿಪ್ಪನ್ನೇ ಬಳಸಿ ಸ್ವಚ್ಛವಾಗಿ ಉರಿಯೋ ಬ್ರಿಕೆಟ್ಸ್ ತಯಾರಿಸ್ತಿದ್ದಾರೆ. ಇದರಿಂದ ಅರಣ್ಯನಾಶವನ್ನು ತಡೆಯಬಹುದು. ಹಾಗೆಯೇ ಅರ್ಜೆಂಟೀನಾದಲ್ಲಿ ಸೈಡರ್ ತಯಾರಿಸಿ ಉಳಿದ ಸೇಬು, ಪೇರಳೆ ಹಣ್ಣಿನ ಸಿಪ್ಪೆಯಿಂದ ಬಯೋಲಾಗ್ಸ್ ಅಂತ ಮಾಡಿ ಬಾರ್ಬಿಕ್ಯೂಗೆ ಇಂಧನವಾಗಿ ಬಳಸ್ತಿದ್ದಾರೆ. ಅಂದ್ರೆ ಯಾವುದೂ ವೇಸ್ಟ್ ಅಲ್ಲ. ಈ ಆವಿಷ್ಕಾರಗಳ ಹಿಂದೆ ಕೇವಲ ತಂತ್ರಜ್ಞಾನವಿಲ್ಲ, ಬಲವಾದ ಕಾರಣಗಳೂ ಇವೆ. ಸಿಯೆರಾ ಲಿಯೋನ್ನ ಉದ್ಯಮಿ ಅಲ್ಹಾಜಿ ಸರಾಜ್ಬಾ ಅವರ ಮಾತನ್ನೇ ಕೇಳಿ. ನನಗನಿಸಿದ್ದು, ಇದು ಕೆಲ್ಸ ಮಾಡ್ಲೇಬೇಕು, ಬೇರೆ ದಾರಿಯಿಲ್ಲ. ಅರಣ್ಯ ನಾಶದಿಂದಾದ ಭೂಕುಸಿತದಲ್ಲಿ ತಮ್ಮ ಕುಟುಂಬವನ್ನೇ ಕಳೆದುಕೊಂಡ ಇವರ ಮಾತು ಈ ಕೆಲಸದ ಹಿಂದಿನ ನೋವು ಮತ್ತು ಛಲ ಎರಡನ್ನೂ ತೋರಿಸುತ್ತೆ. ಸರಿ, ಇದೆಲ್ಲ ಕೇಯೋಕೆ ತುಂಬಾನೇ ಅದ್ಭುತವಾಗನ್ಸುತ್ತೆ. ಆದ್ರೆ ಇದರ ವಾಸ್ತವ ಏನು, ಪ್ರಾಯೋಗಿಕವಾಗಿ ಎದುರಾಗೋ ಸವಾಲುಗಳೇನು, ಅದನ್ನು ನೋಡೋಣ. ಇದು ಇಷ್ಟೊಂದು ಒಳ್ಳೆ ಉಪಾಯ ಆಗಿದ್ರೆ ಎಲ್ಲರೂ ಇದನ್ನ ಯಾಕೆ ಅಳವಡಿಸಿಕೊಳ್ತಿಲ್ಲ? ಪ್ರತಿಯೊಂದು ಕಡೆಯೂ ಯಾಕಿಲ್ಲ? ಇದಕ್ಕೆ ಮುಖ್ಯ ಕಾರಣ ದುಡ್ಡು, ಅಂದ್ರೆ ವೆಚ್ಚ. ಉತ್ತರ ಅಮೆರಿಕದಲ್ಲಿ ನೈಸರ್ಗಿಕ ಅನಿಲಕ್ಕೆ ಹೋಲಿಸಿದ್ರೆ ಬಯೋಗ್ಯಾಸ್ ಉತ್ಪಾದನೆಗೆ ಸುಮಾರು 5 ಪಟ್ಟು ಹೆಚ್ಚು ಖರ್ಚಾಗುತ್ತೆ. ಯಾಕಂದ್ರೆ ನೈಸರ್ಗಿಕ ಅನಿಲಕ್ಕೆ ಸರ್ಕಾರದ ಸಬ್ಸಿಡಿ ಇರುತ್ತೆ, ಅದರ ಮೂಲಸೌಕರ್ಯವೂ ಈಗಾಗಲೇ ಇದೆ. ಏಷ್ಯಾದಲ್ಲಿ ಪರಿಸ್ಥಿತಿ ಸ್ವಲ್ಪ ಪರವಾಗಿಲ್ಲ, ಇಲ್ಲಿ ಸ್ಪರ್ಧೆ ಕೊಡಬಹುದು. ಆದ್ರೂ ಬೆಲೆಯೇ ಒಂದು ದೊಡ್ಡ ಅಡೆತಡೆ ಅನ್ನೋದಂತೂ ಸತ್ಯ. ಸರಿ, ಈ ಜಾಗತಿಕ ಸವಾಲುಗಳಿಂದ ಈಗ ಒಂದು ನಿರ್ದಿಷ್ಟ ನಮ್ಮ ದೇಶದ ಒಂದು ನೈಜ ಸಮಸ್ಯೆಗೆ ಒಂದು ಪ್ರಾಯೋಗಿಕ ಪರಿಹಾರದ ಕಡೆ ಗಮನಹರಿಸೋಣ. ಇದೊಂದು ಸ್ಥಿತಿಸ್ಥಾಪಕ ಅಡಿಗೆ ಮನೆಗಾಗಿ ತಯಾರಿಸಿದ ನೀಲನಕ್ಷೆ. ಭಾರತದಲ್ಲಿರೋ ರೆಸ್ಟೋರೆಂಟ್ಗಳು LPG ಪೂರೈಕೆ ಮೇಲೆ ಎಷ್ಟು ಅವಲಂಬಿತವಾಗಿದೆ ಅನ್ನೋದು ಇಲ್ಲಿದೆ. ನಾವು ಬಳಸೋ LPGಯಲ್ಲಿ 55-60% ಗಲ್ಫ್ ದೇಶಗಳಿಂದ ಆಮದಾಗುತ್ತೆ. ಪೂರೈಕೆಯಲ್ಲಿ ಏನಾದರೂ ಹೆಚ್ಚು ಕಮ್ಮಿಯಾದ್ರೆ ಮೊದಲು ಕಟ್ಟಾಗೋದೇ ರೆಸ್ಟೋರೆಂಟ್ಗಳಂತಹ ವಾಣಿಜ್ಯ ಬಳಕೆದಾರರಿಗೆ. ಇದರಿಂದಾಗೋ ಪರಿಣಾಮ ಏನು? ಕೇವಲ 3 ದಿನ ಗ್ಯಾಸ್ ಸಿಗಲಿಲ್ಲ ಅಂದ್ರೆ ಅಡಿಗೆ ಮನೆಯನ್ನೇ ಮುಚ್ಚಬೇಕಾಗುತ್ತೆ. ಇವರತ್ರ ಬೇರೆ ಯಾವುದೇ ಶಕ್ತಿ ಬ್ಯಾಕಪ್ ವ್ಯವಸ್ಥೆ ಇರೋದಿಲ್ಲ. ಹಾಗಾದ್ರೆ ಇಲ್ಲಿ ಉದ್ದೇಶ ಏನು? LPGಯನ್ನ ಪೂರ್ತಿಯಾಗಿ ತೆಗೆದುಹಾಕೋದಲ್ಲ, ಬದಲಿಗೆ ಶಕ್ತಿಯಲ್ಲಿ ಸ್ಥಿತಿಸ್ಥಾಪಕತ್ವ ತರೋದು. ಅಂದ್ರೆ ಗ್ಯಾಸ್ ಪೂರೈಕೆ ನಿಂತೋದಾಗ್ಲೂ ಅಡಿಗೆ ಮನೆಯನ್ನ ಕನಿಷ್ಠ 30-50% ಸಾಮರ್ಥ್ಯದಲ್ಲಿ ತೆರೆದಿಡ್ಲು ಬೇಕಾದೊಂದು ಬ್ಯಾಕಪ್ ಶಕ್ತಿಯ ಮೂಲವನ್ನ ಸೃಷ್ಟಿಸೋದು. ಈ ಪರಿಹಾರವನ್ನ ಇನ್ನಷ್ಟು ಪರಿಣಾಮಕಾರಿ ಮಾಡೋ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದ್ರೆ ಹಸುವಿನ ಸಗಣಿ. ಯಾಕೆ ಅಂತೀರಾ? ಆಹಾರ ತ್ಯಾಜ್ಯದಲ್ಲಿ ಕಾರ್ಬನ್ ಅಂಶ ಜಾಸ್ತಿ ಇರುತ್ತೆ. ಸಗಣಿಯಲ್ಲಿ ಅನಿಲ ಉತ್ಪಾದನೆಗೆ ಬೇಕಾದ ಬ್ಯಾಕ್ಟೀರಿಯಾ ಮತ್ತು ನೈಟ್ರೋಜನ್ ಹೇರಳವಾಗಿರುತ್ತೆ. ಇವೆರಡನ್ನು ಸರಿಯಾದ ಪ್ರಮಾಣದಲ್ಲಿ ಬೆರೆಸಿದಾಗ ಕಾರ್ಬನ್ ನೈಟ್ರೋಜನ್ ಅನುಪಾತ ಅಂದ್ರೆ C:N ರೇಷಿಯೋ ಸಮತೋಲನಕ್ಕೆ ಬರುತ್ತೆ.
ಇದರಿಂದ ಡೈಜೆಸ್ಟರ್ ಸ್ಥಿರವಾಗಿ ಕೆಲಸ ಮಾಡುತ್ತೆ ಮತ್ತು ಆಹಾರ ತ್ಯಾಜ್ಯ ಒಂದನ್ನೇ ಬಳಸೋದಕ್ಕಿಂತ 20-30% ಹೆಚ್ಚು ಗ್ಯಾಸ್ ಸಿಗುತ್ತೆ. ಹಾಗಾದ್ರೆ ಈ ತಂತ್ರಜ್ಞಾನವನ್ನ ಪರೀಕ್ಷೆ ಮಾಡೋಕೆ ಕ್ಲೌಡ್ ಕಿಚನ್ಗಳೇ ಯಾಕೆ ಸರಿ ಹೊಂತವೆ? ಕ್ಲೌಡ್ ಕಿಚನ್ ಅಂದ್ರೆ ಗೊತ್ತಲ್ವಾ, ಅಲ್ಲಿ ಗ್ರಾಹಕರು ಬಂದು ಕೂರೋಕೆ ಜಾಗ ಇರೋದಿಲ್ಲ, ಬರೀ ಡೆಲಿವರಿ ಮಾತ್ರ. ಹಾಗಾಗಿ ಕಿಚನ್ ಹಿಂಭಾಗದಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಸೋಕೆ ನಿಯಮಗಳು ಕಡಿಮೆ. ಸಾಮಾನ್ಯವಾಗಿ ಇವು ನೆಲಮಡಿಯಲ್ಲಿರೋದ್ರಿಂದ ಹೊರಗಡೆ ಡೈಜೆಸ್ಟರ್ ಇಡೋದು ಸುಲಭ. ಡೆಲಿವರಿ ಮಾತ್ರ ಇರೋದ್ರಿಂದ ಕಡಿಮೆ ಸಾಮರ್ಥ್ಯದಲ್ಲೂ ಬಿಸ್ನೆಸ್ ನಡೆಸ್ಬೋದು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇದರ ಸ್ಥಾಪಕರು ತಂತ್ರಜ್ಞಾನದ ಬಗ್ಗೆ ಹೆಚ್ಚು ತಿಳ್ಕೊಂಡಿರ್ತಾರೆ. ಕೊನೆಗೆ ಎಲ್ಲರೂ ಕೇಳೋ ಪ್ರಶ್ನೆ, ಇದರಿಂದ ಲಾಭ ಇದ್ಯಾ? ಖಂಡಿತ ಇದೆ. ಒಟ್ಟು ಅಳವಡಿಕೆಗೆ ಸುಮಾರು 33,000ದಿಂದ 66,000 ರೂಪಾಯಿ ಖರ್ಚಾಗ್ಬೋದು. ಆದರೆ 18ರಿಂದ 30 ತಿಂಗಳಲ್ಲೇ ಹಾಕಿದ ಬಂಡವಾಳ ವಾಪಸ್ ಬರುತ್ತೆ. ಅದಕ್ಕಿಂತ ಮುಖ್ಯವಾಗಿ 3 ದಿನ ಗ್ಯಾಸ್ ಸಿಗದೆ ಅಡಿಗೆ ಮನೆ ಮುಚ್ಚಿ ನಷ್ಟ ಮಾಡ್ಕೊಳ್ಳೋ ಬದಲು ವ್ಯವಹಾರವನ್ನ ಚಾಲ್ತಿಯಲ್ಲಿಡ್ಬೋದು. ಅಂದ್ರೆ ಪ್ರತಿ ಬಾರಿ ಗ್ಯಾಸ್ ಪೂರೈಕೆ ನಿಂತಾಗ್ಲೂ 30,000ದಿಂದ 80,000 ರೂಪಾಯಿಗಿಂತ ಹೆಚ್ಚು ಆದಾಯವನ್ನ ಉಳಿಸ್ಬೋದು. ಕೊನೆಯದಾಗಿ ಈ ಇಡೀ ಯೋಜನೆಯ ಹಿಂದಿರುವ ಅದ್ಭುತವಾದ ತತ್ವಶಾಸ್ತ್ರದ ಬಗ್ಗೆ ಮಾತಾಡೋಣ. ಇದರ ಗುರಿ ಲಾಭ ಮಾಡೋದಲ್ಲ, ಬದಲಿಗೆ ಗರಿಷ್ಠ ಜನರಿಗೆ ಸಹಾಯ ಮಾಡೋದು. ನೋಡಿ, ಇದೊಂದು ಮುಕ್ತ ಮೂಲದ ನೀಲನಕ್ಷೆ. ಅಂದ್ರೆ ಇದಕ್ಕೆ ಯಾವುದೇ ಪೇಟೆಂಟ್ ಇಲ್ಲ, ಇದೊಂದು ಕಂಪನಿಯೂ ಅಲ್ಲ. ಇದರ ಎಲ್ಲ ಡಿಸೈನ್ ಫೈಲ್ಗಳು, ಸೆನ್ಸರ್ ಕೋಡ್ ಎಲ್ಲವನ್ನೂ ಉಚಿತವಾಗಿ ಎಲ್ಲರಿಗೂ ಲಭ್ಯವಾಗುವಂತೆ ಮಾಡಲಾಗಿದೆ. ಈ ಯೋಜನೆಯಿಂದ ಬರೋ ಡೇಟಾ ಕೂಡ ಸಾರ್ವಜನಿಕವಾಗಿರುತ್ತೆ. ಯಾಕಂದ್ರೆ ಇದರ ಗುರಿ ಪುನರಾವರ್ತನೆ, ಲಾಭ ಅಲ್ಲ. ಹೆಚ್ಚು ಹೆಚ್ಚು ಜನರು ಇದನ್ನ ಬಳಸ್ಕೊಳ್ಳಿ ಅನ್ನೋದೇ ಆಶಯ. ಈ ಯೋಜನೆಯ ಸಂಪೂರ್ಣ ಉದ್ದೇಶವನ್ನ ಈ ಒಂದು ವಾಕ್ಯದಲ್ಲಿ ಹಿಡಿದಿಡಬಹುದು. ಮುಂದಿನ ಅಡಚಣೆಯ ಸಮಯದಲ್ಲಿ ಈ ಬಾರಿಯ ಅಡಚಣೆಗಿಂತ ಹೆಚ್ಚು ಅಡಿಗೆ ಮನೆಗಳು ತೆರೆದಿರಬೇಕು ಎಂಬುದೇ ಏಕೈಕ ಗುರಿ. ಇದಕ್ಕಿಂತ ದೊಡ್ಡ ಧ್ಯೇಯ ಬೇಕಾ? ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮ ಸುತ್ತಮುತ್ತ ಇಂತಹ ಇನ್ನೆಷ್ಟು ತ್ಯಾಜ್ಯಗಳು ನಾವು ಅದರಲ್ಲಿರೋ ಶಕ್ತಿಯನ್ನ ಗುರುತಿಸಲಿ ಅಂತ ಕಾಯ್ತಿವೆ? ಆಹಾರ ತ್ಯಾಜ್ಯದಂತೆ ಬೇರೆ ಯಾವ ಕಸವನ್ನ ನಾವು ಉಪಯುಕ್ತ ಸಂಪನ್ಮೂಲವಾಗಿ ಬದಲಾಯಿಸಬಹುದು? ಸ್ವಲ್ಪ ಯೋಚಿಸಿ.